ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರೀತಿ. ಈ ದಿನ ನಾವು ಒಂದು ಅದ್ಭುತ ಮತ್ತು ಸುಂದರವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗೋ ರಸ್ತೆಯಲ್ಲಿ ಇಲ್ಲಿ ರಾಧಾರಾಣಿ ಟೀಕಾ ಹಚ್ಚೋರೆಲ್ಲ ಇರ್ತಾರೆ. ಬೇಕಾದರೆ ಯಾರ ಕಡೆ ಆದರೂ ಹಚ್ಕೋಬೋದು. ಭಾಳ ಜನ ಇಲ್ಲಿ ಇರ್ತಾರೆ. ಆದರೆ ಅಜ್ಜಿ ಮಾತ್ರ ಸೂಪರ್. ಫಸ್ಟ್ 10 ರೂಪಾಯಿ ಅಂತೇಳಿ ಆಮೇಲೆ 200 ರೂಪಾಯಿ ಕೇಳಂತಲ್ಲ. ನೋಡಿ ಲಾಸ್ಟಿಗೆ ಒಂದು 100 ರೂಪಾಯಿ ಕೊಟ್ಟಿವಿ ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿ ಅಂತೂ ಸೂಪರು. ಆದರೂ ಫುಲ್ ಚಲೋವಾಗಿ ಚೆಂದಾಗಿ ಎಲ್ಲ ರಾಧೆ ಥರ ಮಾಡಿದ್ಲು. ನೋಡ್ತಿರ್ಬೋದು ನೀವು ಈ ವಿಡಿಯೋದಲ್ಲಿ. ಇದು ಪ್ರೇಮ್ ಮಂದಿರ್ಗೆ ಹೋಗೋ ದಾರಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮೇನ್ ಗೇಟ್. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಈ ಮಂದಿರ್ ಟೈಮಿಂಗ್ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇರ್ತೈತಿ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಇರ್ತಾರೆ. ನಮ್ಮನ್ನ ಚೆಕ್ ಮಾಡಿ ಒಳಗಡೆ ಕಳಿಸ್ತಾರೆ. ವೃಂದಾವನ್ ಯುಪಿನಲ್ಲಿ ಐತಿ. ಉತ್ತರ ಪ್ರದೇಶನಲ್ಲಿ ಇದರದೇ ಆದ ಒಂದು ಪ್ರಾಮುಖ್ಯತೆ ಐತಿ. ಭಕ್ತರ ಮನಸ್ಸು ಕದಿಯುವ ಶ್ರೀಕೃಷ್ಣನ ಚಿಕ್ಕ ವಯಸ್ಸಿನ ಕಥೆಗಳು ಭಾಳ ಇದೆ ಇಲ್ಲಿ. ಬೃಂದಾವನದಲ್ಲಿ ಕೃಷ್ಣನ ಸ್ಥಾನಗಳ ಬಗ್ಗೆ ಬಹಳ ಪ್ರಸಿದ್ಧಿ ಆಗಿದೆ. ಇಲ್ಲಿಂದ ನಾವು ರಾಧೆ ಥರ ರೆಡಿಯಾಗಿ ಶ್ರೀಕೃಷ್ಣನ ದರ್ಶನ ಮಾಡಕ್ಕ ಗುಡಿ ಒಳಗೆ ಹೋಗೋಣ. ಬನ್ನಿ. ನಾವು ಹೊರಗಡೆ ಹೋದ ಕೂಡಲೇ ಇಷ್ಟು ಸುಂದರವಾಗಿ ಭಾಳ ಚಲೋ ಇತ್ತು. ಒಳಗಡೆ ಎಲ್ಲ ಲೈಟಿಂಗು, ಆ ವೈಟ್ ಮಾರ್ಬಲ್, ಅದರೊಳಗಡೆ ಎಲ್ಲ ದೇವ್ರದ್ದು ಸಣ್ಣ ಸಣ್ಣ ದೇವ್ರದ್ದೆಲ್ಲ ಈ ಟೈಪ್ ಎಲ್ಲ ಮಾಡಿ ಇಲ್ಲ ಅದ್ರದ್ದೆಲ್ಲ ಸ್ಟೋರಿ ಇದೆ. ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಅಲ್ಲಿ ಪೊಲೀಸವ್ರಂತೂ ಮಾತಿಗೆ ನಮಗೆಲ್ಲ ಮೊಬೈಲ್ ಯೂಸ್ ಮಾಡಬೇಡ್ರಿ, ಸೆಲ್ಫಿ ತೆಗಿಬೇಡ್ರಿ, ಈ ಥರ ಎಲ್ಲ ಹೇಳ್ತಿದ್ದಾರೆ. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಬರ್ರಿ, ಇವಾಗ ರಾಧಾಕೃಷ್ಣಂದು ದರ್ಶನ ಮಾಡಿಸ್ತೀನಿ ನಿಮ್ಗೆ. ಇಲ್ಲಿ ಮೇನ್ ಎಂಟ್ರೆನ್ಸ್ ಆದಮೇಲೆ ಇದೇ ಒಂದು ಮೇನ್ ರಾಧಾಕೃಷ್ಣನ ಮೂರ್ತಿ ಇದೇ ನೋಡ್ರಿ. ಇಲ್ಲಿ ಆದ್ರೂ ಬಹಳ ಮಳೆ ಇತ್ತು. ಆದ ಕಾರಣ ನಾವು ಅಲ್ಲಿ ಗುಡಿಯಲ್ಲಿನೇ 2 ತಾಸು 3 ತಾಸು ನಾವು ಇಲ್ಲೇ ಒಳಗೆ ಕೂತ್ಕೋಬೇಕಾಯ್ತು. ಭಾಳ ಅಂದ್ರೆ ಭಾಳ ಮಳೆ ಇತ್ತು. ಹೊರಗೆ ಅಡ್ಡಾಡೋಕ್ಕಾಗ್ತಾ ಇರಲಿಲ್ಲ. ಮಳೆ ಬರೋದ್ರಿಂದ ಎಲ್ಲರೂ ಗುಡಿ ಒಳಗೆ ಕುತ್ಕೊಂಡ್ಬಿಟ್ರು. ಭಾಳ ಜನ ಸೇರಿಬಿಟ್ಟಿದ್ರು ಗುಡಿಯಾಗ. ಅಲ್ಲಿ ಪೊಲೀಸರು ನೋಡಿದ್ರೆ ಫೋಟೋ ತೆಗಿಬೇಡ್ರಿ, ವಿಡಿಯೋ ತೆಗಿಬೇಡ್ರಿ ಅಂತ ಹೇಳ್ತಾರೆ. ನಾವು ಹೆಂಗೆಂಗೋ ಫೋಟೋ ವಿಡಿಯೋ ತಗೊಂಡು ಬಂದೀವಿ. ಗುಡಿ ಅಂತೂ ಭಾಳ ಮಸ್ತ್ ಕಾಣಿಸಾಕತ್ತಿತ್ತು. ಆ ಡೆಕೋರೇಷನ್ ಆಯಿತು, ಆ ಲೈಟಿಂಗ್ಸ್ ಆಯಿತು, ಎಲ್ಲ ಮಸ್ತ್ ಕಾಣಿಸಾತಿತ್ತು. ಅದ್ರ ಸುತ್ತಮುತ್ತಲು ವಿಗ್ರಹ ಥರ ಮಾಡಿಟ್ಟಾರ ಎಲ್ಲ ದೇವ್ರದ್ದು. ಮತ್ತು ಕೃಷ್ಣಂದು ತುಂಟಾಟ, ಅವ್ನು ಸಣ್ಣವನಿದ್ದಾಗ ಹೆಂಗಿದ್ದ, ದೊಡ್ಡವನಾಗ್ತಾ ಹೆಂಗಿದ್ದ, ಅದೆಲ್ಲನೂ ಬಾಲ್ಯದ್ದು ಅಲ್ಲಿ ವಿಗ್ರಹ ಮಾಡಿ ನಮಗೆಲ್ಲ ಚಿತ್ರಗಳ ಮುಖಾಂತರ ತೋರಿಸ್ಯಾರಲ್ಲಿ. ಕೆಳಗಡೆ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಸ್ಟೆಪ್ಸ್ ಹತ್ತಿ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡೋದು ಸ್ವಲ್ಪ ವಿಗ್ರಹಗಳು ಅವೆಲ್ಲ ಅದ ಅಂತ ಅಂದ್ರೆ ನೋಡೋಕ್ಕಂತ ಹೊಂಟಿವಿ ನಾವು. ಆಮೇಲೆ ನೋಡ್ಕೊಂಡು ಎಲ್ಲ ಬಂದ್ವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಪೊಲೀಸ್ ಇದ್ರೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು. ಹಾಗೆ ಕೆಳಗೆ ಬಂದ್ವಿ ನಾವು. ಕೆಳಗೆ ಬಂದು ಮತ್ತು ಇಲ್ಲೇ ರಾಧಾಕೃಷ್ಣಂದು ಸ್ವಲ್ಪ ಇಲ್ಲೇ ನೋಡ್ಕೊಂತ ಇಲ್ಲೇ ಇರೋ ಅಂತಂದು ನೋಡಾಕತ್ತೀವಿ. ಭಾಳ ಚೆನ್ನಾಗಿ ಕಾಣಿಸಾದಿತ್ತು. ನನ್ನ ಮಕ್ಕಳಂತೂ ಇಲ್ಲೇ ತುಂಟಾಟ ಮಾಡಿದ್ರೆ, ಇಲ್ಲೇ ಎಕ್ಸಸೈಸ್ ಮಾಡಾಕತ್ರ ಅವ್ರು ಕೂತ್ಕೊಂಡು. ಏನೋ ಒಂದು ಟೈಮ್ ಪಾಸ್ ಎಲ್ಲರು. ಆಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಆವಾಗ ನಾವು ಸ್ವಲ್ಪ ಹೊರಗೆ ಬಂದ್ವಿ. ಎಲ್ಲ ಫುಲ್ ನೀರಾಗಿಬಿಟ್ಟಿತ್ತು ಮಂದಿರ ಹತ್ರ. ಅಲ್ಲಿ ಮಂದಿರ ಮುಂದೆ ನಿಂತ್ಕೊಂಡು ಒಂದೆರಡು ಫೋಟೋಗಳನ್ನ ತಗೊಂಡ್ವಿ ನಾವು.
ಕಿರುಳು ಬೆರಳಿಂದ ಬೆಟ್ಟವನ್ನು ಎತ್ತಿರ್ತಾನಲ್ಲ ಆ ದೃಶ್ಯ ಇದು. ಮಸ್ತ್ ಕಾಣಿಸತೈತಿ ಇದು ಕೂಡ. ಗರ್ಭಗುಡಿ ಹೊರಗಡೆ ಬಂದ ಕೂಡಲೇ ಇಲ್ಲೆಲ್ಲ ಈ ಥರ ಎಲ್ಲ ಆ್ಯಕ್ಷನ್ ಈ ಟೈಪ್ ಎಲ್ಲ ಗೊಂಬೆ ಎಲ್ಲ ಮಾಡ್ತಿದ್ರು. ಏನಾದರೂ ಗೊತ್ತಿಲ್ಲ, ಆದರೆ ಹಿಂದಿನಲ್ಲಿತ್ತು. ನಮ್ಗೆ ಅಷ್ಟು ಓದೋಕ್ಕಾಗಿಲ್ಲ. ನಮ್ಮ ಮಕ್ಕಳೆಲ್ಲ ಅಳ ಅಂತಿದ್ರು. ಆಕೆ ಅಂತ ನನ್ನ ಮಗಳು ಫುಲ್ ಎದ್ರ ಅಂತಾರೆ, ನೋಡ್ತಿರ್ಬೋದು ನೀವು. ನನ್ನ ಮಗನೂ ಹಂಗೆ, ಅವನು ಅಳ್ತಿದ್ದಾನೆ ಅಲ್ಲಿ ನೋಡ್ತಾ. ಅದೆಲ್ಲ ಕಣ್ಣು ಅಳ್ಗಾಡ್ಸೋದು, ಕೈ ಅಳ್ಗಾಡ್ಸೋದು, ಒಂದು ಟೈಪ್ ರಿಯಲಿಸ್ಟಿಕ್ ಅನ್ಸ್ತಿತ್ತು ಅದು ಫುಲ್ ನೋಡ್ದಂಗೆಲ್ಲ. ಮತ್ತು ಮುಂದೆ ಹೋಗಿ ಅವನಂತೂ ಫುಲ್ ಒಟ್ಟ ಕೇಳ್ತಿಲ್ಲ. ನಾವಂತೂ ನಗ ಅಂತೀವಲ್ಲ ಅವ್ನು ಮಾಡೋದು, ಅಕ್ಕಿಂದು ಮಾಡೋದು ನೋಡ್ತಿರ್ಬೋದು ನೀವು ಈ ವಿಡಿಯೋದಲ್ಲಿ. ಹುಡುಗನ ನೋಡಲಿ ಹೆಂಗೆ ಮಾಡ್ತೀವಿ ನಾವು, ಹೆಂಗೆ ಮಾಡಂತ ನೋಡೋಣ, ಎಷ್ಟು ಅಳ ಅಂತ ನೋಡೋಣ. ಆದರೂ ನಾವೆಲ್ಲ ಸರಿಪ್ಪ ನಡಿ ಅಂತ. ಮತ್ತು ಮುಂದೆಲ್ಲ ಇದ್ರ ದೇವ್ರ ಬಗ್ಗೆ ಇತ್ತು. ಶ್ರೀಕೃಷ್ಣನಲ್ಲಿ ಜೈಲಿಂದ ಹೆಂಗೆ ಬೃಂದಾವನಿಗೆ ಹೇಗೆ ಕರ್ಕೊಂಬಂದ್ರು ಅನ್ನೋದು ಒಂದು ಸ್ಮಾಲ್ ಶಾರ್ಟ್ ಇದೆ ಇಲ್ಲಿ. ಒಂದು ಟೈಪ್, ಒಂದು ಮೋಷನ್ ಈ ಟೈಪ್ ಅಂತಾರಲ್ಲ ಆ ಟೈಪ್ನಲ್ಲೆಲ್ಲ ವಿಡಿಯೋ ಇಟ್ಟಾರೆ ಇಲ್ಲಿ. ವಿಡಿಯೋ ಟೈಪ್ ಒಂದು ಟೈಪ್ ಶೋ ಇನ್ನೂ ಚಲೋ ಐತೆ ನೋಡೋಕೆ. ಫುಲ್ಲು ಮಳೆ, ನಾವಂತೂ ಮಳೆಯಲ್ಲೇ ನೆನೆಸ್ಕೊಂಡು ಬೃಂದಾವನ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಅಲ್ಲೇ ಕಾಣ್ತಿದ್ದು ನೋಡೋ ನೀರು ಬರೋದು, ಹಂಗೆ ಅಷ್ಟ ಮಳೆ ಇತ್ತು ಇಲ್ಲಿ. ಕ್ಯಾಮ್ರಾದ ನಿಮ್ಗೆ ಕಾಣಿಸ್ತಿರ್ಬೋದು, ಕಾಣಿಸ್ತಿಲ್ಲ ಶಾಯದ್, ಗೊತ್ತಿಲ್ಲ. ಇದೆಲ್ಲ ಫೋಟೋ ಎಲ್ಲರೂ ವೀಡಿಯೋ ತಗೊಂಡು ಅಂತಾರೆ ಪ್ರತಿಯೊಬ್ಬರು. ನಾವು ಫೋಟೋ ಶೂಟ್ ಮಾಡೋದಿದ್ದೀವಿ. ನಿಂತರ ನೈಟ್ ವ್ಯೂನಲ್ಲಿ ತೋರಿಸ್ತೀನಿ ಹೇಗಿದೆ ಬೃಂದಾವನ ಅಂತ. ಬೆಳಗ್ಗೆಗಿಂತ ರಾತ್ರಿ ನೋಡೋಕ್ಕೆ ಭಾಳ ಚೆನ್ನಾಗಿ ಕಾಣಿಸ್ತೈತಿ ಅಂತ ಅಲ್ಲಿ ಜನರೆಲ್ಲ ಹೇಳಿದ್ರು. ಅದಕ್ಕೆ ನಾವು ರಾತ್ರಿ ನೋಡೋಣ ಅಂತ ಬಂದ್ವಿ. ಅದರಲ್ಲೇ 8 ಗಂಟೆಗೆ ಗೇಟ್ ಕ್ಲೋಸ್ ಆಕೈತಿ ಅಂತ ಹೇಳಿಬಿಟ್ರೆ ನಾವು ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ನಡ್ಕೊತ ಬಂದ್ವಿ. ಆದರೆ ಒಳಗಡೆ ಬಂದ ಕೂಡಲೇ ಇಷ್ಟು ಜನ, ಯಪ್ಪ ಏನು ಹೇಳೋದು, ಇಷ್ಟು ಜನ ನೋಡ್ತಿದ್ದೀರಿ ನೀವು. ಇಷ್ಟು ಜನದಲ್ಲಿ ಆ ವಿಡಿಯೋ ಮಾಡೋದೇನು, ಆ ಜನ ನೋಡೋಕ್ಕೆ ಆಗ್ತಿಲ್ಲ ಅಲ್ಲಿ. 8 ಗಂಟೆಗೆ ಗೇಟ್ ಕ್ಲೋಸ್ ಆತ. ಆಮೇಲೆ ನಾವು 8:15 ಆರಾಮಾಗಿ ಸ್ವಲ್ಪ ವಿಡಿಯೋ ಶಾಟ್ ಮಾಡ್ಕೊಂಡಿವಿ. ಸ್ವಲ್ಪ ಕಾಣ್ತಿರ್ಬೋದು ನಿಮಗೆ ಇದೆಲ್ಲ. ಆಮೇಲೆ ಇವೆಲ್ಲ ಲೈಟೆಲ್ಲ ಆಫ್ ಮಾಡೋ ಅಂತಿದ್ರು ಪ್ರತಿಯೊಂದು ಕಡೆ. ಜನನೂ ಹಂಗೆ ಕಡಿಮೆ ಆಗ್ತಿದ್ದಾರೆ. ನೈಟ್ ವ್ಯೂ ಎಲ್ಲ ಚಲೋ ಇದೆ. ಬೃಂದಾವನ್ ನೋಡೋಕೆ ಮಸ್ತ್ ಚಲೋ ಇದೆ. ಎಲ್ಲ RGB ಲೈಟ್ ಮಸ್ತ್ ಸಖತ್ತಾಗಿದೆ. ಇಲ್ಲಿಂದ 500 ಮೀಟರ್ ದೂರದಲ್ಲಿ ಇಸ್ಕಾನ್ ಟೆಂಪಲ್ ಇದೆ. ಅಲ್ಲಿ ಕೃಷ್ಣ ಮತ್ತು ಬಲರಾಮ ಇರೋದು ದೇವಸ್ಥಾನ ಇದೆ. ಮುಂದೆ ನೋಡೋಣ ಬನ್ನಿ. ಈಗ ನಾವು ಶ್ರೀಕೃಷ್ಣ ಮತ್ತು ಬಲರಾಮ ಮಂದಿರಕ್ಕೆ ಬಂದೀವಿ, ಅಂದರೆ ಇಸ್ಕಾನ್ ಟೆಂಪಲ್. ಇಸ್ಕಾನ್ ಟೆಂಪಲ್ನಲ್ಲಿ ಫುಲ್ ಕ್ರೌಡ್ ಇದೆ. ಎಲ್ಲ ನೋಡೋದಕ್ಕೆಲ್ಲ ಚಲೋ ಇದೆ. ಬಲರಾಮ ಶ್ರೀಕೃಷ್ಣ ಇಬ್ಬರು ಒಂದೇ ಗರ್ಭಗುಡಿಯಲ್ಲಿ ನಮಗೆ ಕಾಣ್ತಾರೆ. ಬನ್ನಿ ಗರ್ಭಗುಡಿಯಲ್ಲಿ ಹೋಗೋಣ, ತೋರಿಸ್ತೀನಿ ನಿಮಗೆ ಬಲರಾಮ ಮತ್ತು ಶ್ರೀಕೃಷ್ಣನ. ಅದರಲ್ಲಿ ನಮಗೆ ಹೆಚ್ಚಿಗೆ ಫೋಟೋ ತೆಗಿಯೋಕೆ ಕೊಟ್ಟಿಲ್ಲ, ಅಲ್ಲೆಲ್ಲ ಫುಲ್ ಕ್ರೌಡ್ ಇತ್ತು. ಸೊ ಹಂಗಾಗಿ ಹೆಚ್ಚಿಗೆ ಡೈರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಗರ್ಭಗುಡಿಯಿಂದ ಹೊರಗಡೆ ಬಂದ ಮೇಲೆ ಅಲ್ಲೆಲ್ಲ ಗೋಡೆಗಳ ಮೇಲೆ ಪೇಂಟಿಂಗ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಇಸ್ಕಾನ್ ಟೆಂಪಲ್ನಲ್ಲಿ ಇಲ್ಲೇ ಒಳಗಡೆ ಒಂದು ಮ್ಯೂಸಿಯಂ ಇದೆ. ಹೊರಗಡೆ ಹೋದ್ಮೇಲೆ ಎಲ್ಲ ರಾಧಾಕೃಷ್ಣದ ಚಿತ್ರ, ಅಂದರೆ ಗೊಂಬೆ ಆಯಿತು, ಬಲರಾಮ್ದು, ಕೃಷ್ಣಂದು, ಅದ್ರ ಬಗ್ಗೆ ಎಲ್ಲ ಇದೆ ಒಳಗಡೆ. ಬನ್ನಿ ನೋಡೋಣ. ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ? ನನ್ನ ಮಗಳು ಅದನ್ನು ನೋಡಿ ಹೇಗೆ ನೋಡ್ತಾ ಇದ್ದಾರೆ ಇಬ್ಬರು. ಅದು ಬಾಲಕೃಷ್ಣ, ಅದಕ್ಕೆ ಲಡ್ಡು ಗೋಪಾಲ ಅಂತ ಕರೀತಾರೆ ಈ ಸೈಡೆಲ್ಲ. ಅದಕ್ಕೆ ನಾವು ಹೇಗೆ ಒಂದು ಮಗುವಿಗೆ ಸ್ನಾನ ಮಾಡಿಸೋದಾಗಲಿ, ಬಟ್ಟೆ ಹಾಕೋದಾಗಲಿ, ರೆಡಿಯಾಗಿ ಮಾಡೋದಾಗಲಿ, ಅದಕ್ಕೆ ಊಟ ಮಾಡಿಸೋದಾಗಲಿ, ಎಲ್ಲವನ್ನು ಪ್ರತಿಯೊಂದು ನಾವು ಮಗುವಿಗೆ, ನಿಜವಾದ ಮಗು ಹೇಗೆ ಮಾಡ್ತೇವೆ ನೋಡು
ಅದೇ ಥರನ ಮಾಡ್ತಾರೆ. ಆ ಮಗುವಿಗೆ ಈಗ ಊಟ ಮಾಡಿಸ್ತಾ ಇದ್ದಾರೆ ಅವರು. ಫಸ್ಟ್ ಅದಕ್ಕೆ ಊಟ ಮಾಡಿಸಿ ಆಮೇಲೆ ತಾವು ಊಟ ಮಾಡಿದರು. ನಾವು ನೋಡಿದ್ವಲ್ಲ, ಚೆನ್ನಾಗಿತ್ತು ಇದೊಂಥರ ನೋಡೋಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.